ಇದೇ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಕೋಟಿ ಅವ್ಯವಹಾರ ಕೇಸಲ್ಲಿ ಶಾಸಕ ದದ್ದಲ್ಗೆ ಬಂಧನದ ಭೀತಿ ಬಹಳ ಜೋರಾಗಿದೆ. ಒಂದೆಡೆ ದದ್ದಲ್ಗೆ ನೋಟಿಸ್ ಕೊಟ್ಟಿದ್ರು ಕೂಡ ವಿಚಾರಣೆಗೆ ಹಾಜರಾಗದೆ ಎಸ್ಕೇಪ್ ಆಗಿದ್ರೆ, ಇತ್ತ ಮಾಜಿ ಸಚಿವ ನಾಗೇಂದ್ರ ಜೊತೆಗೆ ಆಪ್ತರಿಗೂ ಕೂಡ ಇಡೀ ದಿವಸ ಇಡಿ ಡ್ರಿಲ್ ಮಾಡ್ತಾ ಇದೆ. ಇಡಿ ಕಚೇರಿಯಲ್ಲಿ ನಾಗೇಂದ್ರಗೆ ಫುಲ್ ಡ್ರಿಲ್. ನಾಗೇಂದ್ರ ಜೊತೆಗೆ ಆಪ್ತರಿಗೂ ವಿಚಾರಣೆ ಬಿಸಿ. ಇಡಿ ಕಸ್ಟಡಿಯಲ್ಲಿರೋ ನಾಗೇಂದ್ರ ಅವರನ್ನ ಇಂದು ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ಈ ವೇಳೆ ನಾಗೇಂದ್ರ ಪಿಎಸ್ ದೇವೇಂದ್ರಪ್ಪ ಹಾಗೂ ಪಿಎ ಹರೀಶ್ರನ್ನ ಕಚೇರಿಗೆ ಕರೆಸಿಕೊಂಡು ಆರೋಪಿಗಳನ್ನ ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡಿದ್ರು. ಇನ್ನು ಇಡಿ ಅಧಿಕಾರಿಗಳ ವಿರುದ್ಧವೇ ನಾಗೇಂದ್ರ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಆ ಅರ್ಜಿ ವಿಚಾರಣೆ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗಿತ್ತು. ಈ ಮಧ್ಯೆ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಸರಿಯಾಗಿ ನಡೆಸಿಕೊಳ್ತಿಲ್ಲ, ಬಲವಂತವಾಗಿ ಹೇಳಿಕೆ ದಾಖಲಿಸಿಕೊಳ್ಳೋ ಯತ್ನ ಆಗ್ತಿದೆ. ಜೊತೆಗೆ ಹಗರಣ ಒಪ್ಪಿಕೊಳ್ಳುವಂತೆ ಹಿಂಸೆ ಕೊಡ್ತಿದ್ದಾರೆ. ವಕೀಲರ ಭೇಟಿಗೂ ಅವಕಾಶ ಕೊಡ್ತಿಲ್ಲ ಅಂತ ನಾಗೇಂದ್ರ ಪರ ವಕೀಲ ಶ್ಯಾಮ್ ಸುಂದರ್ ನ್ಯಾಯಾಲಯದಲ್ಲಿ ವಾದ ಮಾಡಿದ್ರು. ಈ ವೇಳೆ ನ್ಯಾಯಾಧೀಶರು ಇಡಿ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿ ಜುಲೈ 18ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ. ಈ ಮಧ್ಯೆ ಹಣ ವರ್ಗಾವಣೆಗೆ ಸಹಕರಿಸಿದ ಆರೋಪದಲ್ಲಿ ಎಸ್ಐಟಿ ಅಧಿಕಾರಿಗಳು ಆಂಧ್ರ ಮೂಲದ ಶ್ರೀನಿವಾಸ್ ರಾವ್ ಎಂಬಾತನನ್ನ ಬಂಧಿಸಿದ್ದಾರೆ. ಜೊತೆಗೆ ಕೋಟಿ ಹಣ, ಲ್ಯಾಂಬೋರ್ಗಿನಿ ಹಾಗೂ ಬೆಂಜ್ ಕಾರ್ಗಳನ್ನ ಸೀಜ್ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗದೆ ದದ್ದಲ್ ಕಣ್ಣ ಮುಚ್ಚಾಲೆ. ನಾಗೇಂದ್ರ ಬಳಿಕ ದದ್ದಲ್ಗೆ ಫುಲ್ ಟೆನ್ಷನ್ ಹೆಚ್ಚಾಗಿದೆ. ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗಲು ದದ್ದಲ್ಗೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು. ಆದ್ರೆ ವಿಚಾರಣೆಗೆ ಹಾಜರಾಗದೆ ಎಸ್ಕೇಪ್ ಆಗಿದ್ದಾರೆ. ಹಗರಣದ ದುಡ್ಡು ರೈತನ ಖಾತೆಗೆ ಡೆಪಾಸಿಟ್. ನಿಮ್ಮ ಅಕೌಂಟ್ಗೆ ಮತ್ತು ನಿಮ್ಮ ಮಕ್ಕಳ ಅಕೌಂಟ್ಗೆ ಹಣ ಬಂದದ್ದು ನಿಜಾನ? ಬಂದಿದ್ರು. ಹಗರಣ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ದಾಖಲೆಗಳನ್ನ ಬಿಚ್ಚಿಟ್ಟಿದ್ದ ನ್ಯೂಸ್ 18 ಹಗರಣದಲ್ಲಾಗಿರುವ ಮತ್ತೊಂದು ಮಸಲತ್ತನ್ನ ಬಯಲು ಮಾಡಿದೆ. ಹಗರಣದ ಹಣವನ್ನ ಕಮಿಷನ್ ಆಸೆಗೆ ಖಾತೆಗೆ ಹಾಕಿಸಿಕೊಂಡವರು ಲಾಕ್ ಆಗಿದ್ದಾರೆ. ನಾಗೇಂದ್ರ ಆಪ್ತ ಸಹಾಯಕ ನೆಕ್ಕಂಟಿ ನಾಗರಾಜ್ 98 ಲಕ್ಷ ಹಣವನ್ನ ರಾಯಚೂರು ಜಿಲ್ಲೆಯ ಬೂದಿಹಾಳ ಕ್ಯಾಂಪ್ನ ರೈತ ವೆಂಕಟರಾವ್ ರೆಡ್ಡಿ ಕುಟುಂಬದ 4 ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರಂತೆ. ಇದು ಗೊತ್ತಾಗ್ತಾ ಇದ್ದಂತೆ ಇಡಿ, ಸಿಬಿಐ ಅಧಿಕಾರಿಗಳು ಅಕೌಂಟ್ ಸೀಸ್ ಮಾಡಿದ್ದಾರೆ. ಹೀಗಾಗಿ ರೈತ ಕಂಗಾಲಾಗಿದ್ದಾನೆ. ನಿಮ್ಮ ಅಕೌಂಟ್ಗೆ ಮತ್ತು ನಿಮ್ಮ ಮಕ್ಕಳ ಅಕೌಂಟ್ಗೆ ಹಣ ಬಂದದ್ದು ನಿಜಾನ? ಬಂದಿದ್ರು. ಬಂದಿದೆ. ಎಷ್ಟು ಬಂದಿದೆ ಅಮೌಂಟು? ನಾನು 12 ಲಕ್ಷ ಬಂದಿದ್ದೆ. ಇಬ್ಬರು ನಿಮ್ಮ ಮಕ್ಕಳಿಗೆ 75 ಬಂದು 25 ಲಕ್ಷ ಬಂದಿದೆ. ನಿಮ್ಮ ಅಕೌಂಟು ಇದಾವ ಅಥವಾ ಸೀಸ್ ಆಗಿದಾವ? ಸೀಲ್ ಆಗೈತೆ. ಅವ್ರು ಹಾಕಿದಾರೆ, ನಿಮಗೆ ಬಂದಿದೆ. ನಾನೇನು ಮಾಡಲಿ ಅದಕ್ಕೆ ಅನ್ನೋದು ನಿಮ್ಮ ಪ್ರಶ್ನೆ. ಹೌದು. ಒಟ್ನಲ್ಲಿ ವಾಲ್ಮೀಕಿ ಪ್ರಕರಣ ದಿನಕ್ಕೊಬ್ಬರನ್ನ ಸುತ್ತಿಕೊಳ್ತಾ ಇದೆ. ಮುಂದೆ ಇಡಿ ಅಧಿಕಾರಿಗಳು ಮತ್ಯಾರ ಮನೆ ಬಾಗಿಲು ತಡ್ತಾರೋ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.